ನಾನು ಪದೇ ಪದೇ ಈ ಕೇಸ್ ಬಂದಾಗಿಂದ ಹೇಳ್ತಾ ಇದ್ದೀನಿ, ಪರಪರಗ್ರಹಾರ ಅನ್ನುವಂಥದ್ದು ಇದು ರೆಸಾರ್ಟ್, ಕ್ರಿಮಿನಲ್ಸ್ಗಳ ರೆಸಾರ್ಟ್ ಅಂತ ಹೇಳಿ. ಕಾರಣ ನೋಡ್ಕೊಳ್ಳಿ, ಜೈಲಿನ ಒಳಗಡೆಗೆ ಇದೊಂದು ಫೋಟೋ ಇದೆ. ಜೈಲಿನಲ್ಲಿ ಕೊಲೆ ಆರೋಪಿಗಳ ಬಿಂದಾಸ್ ಫೋಟೋ ಶೂಟ್ ಹೇಗೆ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿ. ಗೋವಾ ಟ್ರಿಪ್ ಮಾದರಿಯಲ್ಲಿನೇ ಕೊಲೆ ಆರೋಪಿಗಳು ಪೋಸ್ಟ್ ಕೊಟ್ಟಿರೋದು. ಅದು ಜೈಲಿನ ಹೊರಭಾಗದಲ್ಲಿ ಇನ್ನೊಂದು 200 ಮೀಟರ್ ದೂರದಲ್ಲಿ ಮರ್ಡರ್ ಮಾಡಿದ್ರು ಸಿದ್ದಾಪುರ ಮಹೇಶ್ನನ್ನ. 20 ಜನ ಒಳಗಡೆಗಿದ್ದಾರೆ ಪರಪನಗ್ರಹಾರದಲ್ಲಿ. ಅವರೆಲ್ಲ ಫೋಟೋ ಶೂಟ್ ಮಾಡ್ಕೊಂಡಿರುವಂಥ ಫೋಟೋ ನೋಡ್ಕೊಳ್ಳಿ. ಜೈಲಿನ ಭ್ರಷ್ಟ ವ್ಯವಸ್ಥೆಗೆ ಮತ್ತೊಂದು ಕೈಗನ್ನಡಿ ಅಂತಿರುವಂಥ ಫೋಟೋ ಇದು. ಜೈಲು ಅಥವಾ ಎಲ್ಲೋ ಬೀಚ್ನಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋನ ನೋಡಿ ಇಲ್ಲಿ ಹೇಗಿದೆ. ಇದು ಜೈಲಿನ ಒಳಗಡೆಗೆ ಬಿಂದಾಸಾಗಿ ತೆಗೆಸಿಕೊಂಡಿರುವಂಥ ಫೋಟೋ ನೋಡಿ ಹೇಗಿದೆ. ಬ್ರ್ಯಾಂಡೆಡ್ ಆಗಿರುವಂಥದ್ದನ್ನೇ ಬಟ್ಟೆ ಎಲ್ಲ, ಚಪ್ಪಲಿ, ನಿಮಗಿನ್ನು ಕ್ಲೋಸಪ್ಪಲ್ಲಿ ಫೋಟೋ ತೋರಿಸ್ಬಿಟ್ರೆ ಚಪ್ಪಲಿ ಯಾವ ಬ್ರ್ಯಾಂಡು, ಪ್ಯಾಂಟ್ ಯಾವುದು, ಪ್ಯಾಂಟು ಹಾಕ್ಕೊಂಡಿಲ್ಲ ಅವರು. ಸೊ ಟೀ ಶರ್ಟ್ಸು ಮತ್ತು ಹಾಫ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ, ಶಾರ್ಟ್ಸ್ಗಳನ್ನು ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ನೋಡಿ ಹೇಗಿದೆ ಇವರು ಬಿಂದಾಸ್ ಲೈಫನ್ನು ಮರ್ಡರ್ ಮಾಡ್ಕೊಂಡಿರೋದು. ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಏನು ಕತೆ ಜೈಲಿನೊಳಗಡೆಗೆ ಎಲ್ಲ ರೀತಿಯಾಗೂ ಆರಾಮಾಗಿ ಖುಷಿಯಲ್ಲಿ. ಇವರೆಲ್ಲ ಪಶ್ಚಾತ್ತಾಪ ಪಡ್ತಾ ಇರೋರ ಇವರು ಜೈಲಿನಲ್ಲಿ. ಅಯ್ಯಯ್ಯಯ್ಯಯ್ಯಯ್ಯೋ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈ ಫೋಟೋ ಬಗ್ಗೆ ಈಗ ಏನು ಹೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು? ಈ ವಿಚಾರದಲ್ಲಿ ಏನಾದರೂ ಮಾತುಗಳು ಆಚೆ ಬರ್ತಾ ಇದೆಯಾ? ಇಷ್ಟೊಂದು ವ್ಯವಸ್ಥಿತವಾಗಿ ಅವರು ಉಳ್ಕೊಳ್ಳೋಕ್ಕೆ, ಇಷ್ಟೊಂದು ವ್ಯವಸ್ಥಿತವಾಗಿ ಅವರು ಬಿಂದಾಸಾಗಿ ಶಾರ್ಟ್ಸ್ ಹಾಕೊಂಡು, ಟೀ ಶರ್ಟ್ ಹಾಕೊಂಡು, ಪೋಸ್ ಕೊಟ್ಕೊಂಡು, ನಕ್ಕೊಂಡು, ಇವರೆಲ್ಲ ಪಶ್ಚಾತ್ತಾಪನ, ಮನಪರಿವರ್ತನೆ, ಓಹೋ ಮನಪರಿವರ್ತನಾ ಕೇಂದ್ರಗಳ ಇವೆಲ್ಲ? ಅರುಣ್, ಈ ಫೋಟೋಗೆ ಸಂಬಂಧಪಟ್ಟಂಗೆ ಯಾವುದೇ ಜೈಲಾಧಿಕಾರಿಗಳು ಕೂಡ ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಬದಲಿಗೆ ಇದು ಏನಂದರೆ ದರ್ಶನ್ ಫೋಟೋ ವೈರಲ್ ಆಗೋಕ್ಕೂ ಮುಂಚೆ ತೆಗೆದಿರುವಂಥ ಫೋಟೋಗಳಿವು. ಈಗ ಒಂದೊಂದೇ ಅವು ಹೊರಗಡೆ ಬರ್ತಾ ಇರುವಂಥದ್ದು. ಇದು ನಿಜಕ್ಕೂ ಪರಪನಗ್ರಹಾರ ಜೈಲಲ್ಲಿರುವಂತಹ ಆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಬಿಚ್ಚಿ ಹೇಳುವಂಥ ಆ ಫೋಟೋ ಇದಾಗಿದೆ. ಅಂದರೆ ಈ ಹಿಂದೆ ಕೊಲೆ ಪ್ರಕರಣದಲ್ಲಿ ಅಂದರೆ ಸಿದ್ದಾಪುರ ಮಹೇಶ ಎಂಬುವರ ಕಳೆದ ವರ್ಷ ಒಂದು ಮರ್ಡರ್ ಆಗಿತ್ತು. ಅದು ಏನು ಅಂದರೆ ಪರಪನಗ್ರಹಾರ ಜೈಲಿಂದ ಕೇವಲ 200 ಮೀಟರ್ ಆತ ಬಿಡುಗಡೆಯಾಗಿ ಹೊರಗಡೆ ಹೋಗ್ಬೇಕಾದ್ರೆ ವಿಲ್ಸನ್ ಗಾರ್ಡನ್, ನಾಗಾ ಆ್ಯಂಡ್ ಟೀಮ್ 4 ಕಡೆಗಳಲ್ಲಿ ಕಾದಿದ್ದ ಆತನನ್ನು ಬರ್ಭವಾಗಿ ಕೊಲೆ ಮಾಡಿದರು. ಕೊಲೆ ಮಾಡಿದ ನಂತರದಲ್ಲಿ ಇವ್ರನ್ನ ಎಲ್ಲರನ್ನೂ ಕೂಡ ಸುಮಾರು 20 ಜನ ಆರೋಪಿಗಳನ್ನು ಕೂಡ ಪರಪನಗ್ರಹಾರ ಜೈಲಿಗೆ ಕಳಿಸಿರುವಂಥದ್ದು. ಈಗ ಪರಪನಗ್ರಹಾರ ಜೈಲಲ್ಲೂ ಕೂಡ ವಿಚಾರಣಾಧೀನ ಕೈದಿಗಳಾಗಿ ಅವರೆಲ್ಲ ಇದ್ದಾರೆ. ಈ ಫೋಟೋದಲ್ಲಿ ನೋಡೋದಾದರೆ ನಿಜಕ್ಕೂ ಆ ಆರೋಪಿಗಳಲ್ಲಿ ಕೆಲವರು ಈ ರೀತಿಯಾಗಿ ಶಾರ್ಟ್ಸ್ ಹಾಕ್ಕೊಂಡು, ಡಿಸೈನು ಶೂ ಆಗಿರ್ಬೋದು, ಚಪ್ಪಲಿ ಎಲ್ಲ ಹಾಕ್ಕೊಂಡು, ಅಲ್ಲಿ ಜಿಮ್ ವ್ಯವಸ್ಥೆ ಕೂಡ ಇರುತ್ತೆ, ಜಿಮ್ ಮಾಡಿಕೊಂಡು ಒಟ್ಟಿಗೆ ಸೆಲ್ಫಿ ತೊಗೊಂಡಿರುವಂಥದ್ದು. ಸೆಲ್ಫಿ ತೊಗೊಂಡು ಬೇರೆ ಬೇರೆ ಹೊರಗಡೆ ಇರುವಂಥ ತಮ್ಮ ಸಹಪಾಠಿಗಳಿಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಅವರು ಕೂಡ ಸ್ಟೇಟಸ್ ಹಾಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಸಿನಿಮಾ ಸಾಂಗ್ಸು ಹಾಕ್ಕೊಂಡು ಬಿಲ್ಡಪ್ ಕೂಡ ಕೊಡ್ತಾ ಇರುವಂಥದ್ದು ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಇವು ಯಾರನ್ನು ಮರ್ಡರ್ ಮಾಡಿರ್ತಾರೆ ಇವರು ಆಪೋಸಿಟ್ ಟೀಮ್ಗೆ ಅದೊಂದು ಏನು ಗಟ್ಟಿಯಾದ ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೂ ಕೂಡ ಈ ರೀತಿಯಾಗಿ ಫೋಟೋಗಳನ್ನ ತಗೊಂಡು ವೈರಲ್ ಮಾಡುವಂಥದ್ದು ಅಭ್ಯಾಸ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಇವರು ಕೊಲೆ ಮಾಡಿದ್ರೆ ತುಂಬ ಸೇಫು, ಪರಪನಗ್ರಹಾರ ಜೈಲಲ್ಲಿ ಬಂದರೆ ತುಂಬ ಸೇಫ್ ಆಗಿರ್ತಾರೆ. ದುಡ್ಡು ಕೊಟ್ಟರೆ ಯಾವ ರೀತಿಯ ಬಟ್ಟೆ ಬೇಕಾದ್ರೂ ಹಾಕ್ಬೋದು, ಶೂ ಬೇಕಾದ್ರೂ ಹಾಕ್ಬೋದು, ಅವ್ರಿಗೆ ಸಿಗರೇಟು ಮತ್ತು ಎಲ್ಲವೂ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕೊಲೆ ಮಾಡಿದ ನಂತರದಲ್ಲಿ ಇಲ್ಲಿ ಬರುವಂಥದ್ದು, ಇಲ್ಲಿ ಬಂದ ನಂತರದಲ್ಲಿ ದುಡ್ಡು ಕೊಟ್ಟು ಬೇಕಾದಂಗೆ ಸೆಲ್ಫಿ ತೊಗೊಂಡು ಇನ್ನೂ ಬಿಂದಾಸಾಗಿ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗುವಂಥದ್ದು. ಇದಕ್ಕೆಲ್ಲ ಅಲ್ಲಿನ ಜೈಲಾಧಿಕಾರಿಗಳೇ ಸಾಥ್ ನೀಡ್ತಾ ಇರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಈಗ ನಿನ್ನೇನು ಪ್ರಕರಣ ಬೆಳಕಿಗೆ ಬಂತು, ಈ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಈಗ ಸ್ಟ್ರಿಕ್ಟ್ ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.